ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನ್ರಿ ನೀವೆಲ್ಲ? ಏನ್ರಿ ಹುಚ್ಚಿಡ್ದಿದೇನ್ರಿ ನಿಮ್ಗೆ? ಏನ್ರಿ ಡ್ರೋನ್ ಪ್ರತಾಪ್ ಅಂತ ಇಷ್ಟು ಇದು ಮಾಡ್ತಾ ಇದ್ದೀರಾ? ಏನ್ರಿ ಎಲ್ ನೋಡೋ ಅವಂದೇ ನ್ಯೂಸ್ ನೋಡಿ 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 ಸಾಕಾಗ್ಬಿಟ್ಟಿದೆ ಕಣ್ರಿ ನನ್ಗಂತನು. ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ, ಡ್ರೋನ್ ಪ್ರತಾಪ್ ಮೋಸ ಆಗಿದ್ಯಾ ಅಂತ. 1,000 ಮೇಲೆ ಕಮೆಂಟ್ ಹೊಡ್ತಿದ್ದೀರಾ. ಏನ್ರಿ ನಿಮ್ದು? ಏನ್ ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ ಏನ್ರಿ ಅವಂದು? ತುಂಬಾ ಫ್ಯಾನ್ ಫಾಲೋಯಿಂಗ್ ನೋಡ್ತಾ ಇದೀನಿ ನಾನಂತೂ. ಸೊ ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ಅದ್ರಲ್ಲಿ 1,000 ಕಮೆಂಟ್ ಇತ್ತು. ಆ 1,000 ಕಮೆಂಟ್ ಅಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡಿದೀನಿ. ಒಂದು 25 ಕಮೆಂಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿದೀನಿ. ಸೊ ಆ 25 ಕಮೆಂಟ್ ಅಲ್ಲಿ ಜನ ಏನೇನ್ ಬರ್ದಿದ್ದಾರೆ, ಪ್ರತಾಪ್ ಯಾವ ತರ ಪ್ರೀತಿ ವ್ಯಕ್ತಪಡಿಸಿದ್ದಾರೆ, ಯಾವ ತರ ಸಪೋರ್ಟ್ ವ್ಯಕ್ತಪಡಿಸಿದ್ದಾರೆ, ನಾವ್ ನಿಮ್ ಜೊತೆ ನಿಲ್ತೀರಿ ಅಂತ ವ್ಯಕ್ತಪಡಿಸಿದ್ದಾರೆ, ಅದನ್ನ ನೋಡೋಣ ಬನ್ನಿ. ಸೊ ಒಂದೊಂದೇ ಕಮೆಂಟ್ 25 ಕಮೆಂಟ್ ಓದೋಣ. ಸೊ ಅದು ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟ್ಸ್ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿದೀನಿ. ಸೊ ನನ್ನ ಜೊತೆ ಜಾಯ್ನ್ ಆಗಿ ನೋಡೋಣ ಬನ್ನಿ. ಸೊ ನೋಡಿ, ಫಸ್ಟ್ ಕಮೆಂಟು ಏನಂತ ಬರ್ದಿದೆ: ಪ್ರತಾಪ್ ನನ್ನ ಪ್ರತಾಪ್ ನನ್ನು ಎಲ್ಲರೂ ಟಾರ್ಗೆಟ್ ಮಾಡಿದ್ರು, ಆದ್ರೂ ಅವನು ಜಗ್ಗಲಿಲ್ಲ, ಕುಗ್ಗಲಿಲ್ಲ ಮತ್ತು ಬೇರೊಬ್ಬರನ್ನು ಹೀಯಾಳಿಸಲಿಲ್ಲ. ನಾವು ಪ್ರತಾಪ್ನೊಂದಿಗೆ ಇದ್ದೇವೆ. ನೋಡಿ, ಯಾರೋ ಶ್ರೀನಿಧಿ ಅನ್ನೋರು ಪ್ರತಾಪ್ ಅವ್ರ ಕುಗ್ಗಿಲ್ಲ, ಹಿಗ್ಗಿಲ್ಲ, ಬೇರೆ ಅವ್ರನ್ನ ಹೀಯಾಳ್ಸಿಲ್ಲ. ಸೊ ಇದು ನಾನಂತೂ ಒಪ್ತೀನಿ ಕಣ್ರಿ. ಅವ್ನ್ ಯಾರಿಗೂ ಒಂದ್ ದಿವಸನೂ ಹಿಂದೆ ಮುಂದೆ ಮಾತಾಡ್ಲಿಲ್ಲ. ಯಾರ ಹತ್ರ ಮಾತಾಡಕ್ ಹೋದ್ರುನು ಅಣ್ಣ, ಅಕ್ಕ, ದೀದಿ ಅಂತಾನೆ ಮಾತಾಡಿದ್ದಾನೆ. ಎಲ್ಲಾರು ತುಕಾಲಿ ಸಂತೋಷ್ ಅಂತ ಕರೆದ್ರು, ಪ್ರತಾಪ್ ಯಾವತ್ತಿದ್ರು ಕಾಮಿಡಿ ಸಂತೋಷ್ ಅವರು ಅಂತ ಕರೆದಿದ್ದಾನೆ. ಸೊ ಇದನ್ನ ಒಪ್ಪೋ ವಿಚಾರನೇ ಇದಂತೂ. ಸೊ ಇದು ಚೆನ್ನಾಗಿದೆ ಕಮೆಂಟ್. ಸೊ ಈಗ ನೆಕ್ಸ್ಟ್ ಕಮೆಂಟ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕಮೆಂಟ್ ಹಾಕಿದ್ದಾರೆ: 3 ಜನನ ಆಯ್ಕೆ ಮಾಡುವುದಾಗಿದ್ದರೆ ವಾರ ಪೂರ್ತಿ ಯಾಕೆ ಟಾಸ್ಕ್ ಮಾಡಬೇಕಿತ್ತು? ಡ್ರೋನ್ ಪ್ರತಾಪ್ ತುಂಬಾ ಅನ್ಯಾಯ ಆಯ್ತು. ಹೈಯೆಸ್ಟ್ ಸ್ಕೋರ್ ಇತ್ತು ಅವರದ್ದು. ಸೊ ಇದು ನಾನು ಒಪ್ತೀನಿ. ಯಾಕಂದ್ರೆ 3 ಜನನ ಆಯ್ಕೆ ಮಾಡ್ಬೇಕಾಗಿತ್ತು ಅಂದ್ರೆ ಇಡೀ ವಾರ ಟಾಸ್ಕ್ ಆಡ್ಸೋ ಅವಶ್ಯಕತೆ ಇರಲಿಲ್ಲ ಆಕ್ಚುಲಿ. ಬಟ್ ಆಮೇಲೆ ಸುದೀಪ್ ಸರ್ ಬಂದ್ರು, ಅದೆಲ್ಲ ಮಾತಾಡಿದ್ರು. ಬಟ್ ಸ್ಟಿಲ್ ಕಮೆಂಟ್ಸ್ ಓದ್ಬೇಕಾದ್ರೆ ನಾನು ವೀಕ್ಷಕ ರೀತಿಯಿಂದ ಹೇಳೋ ಪ್ರಕಾರ 3 ಜನರ ಆಯ್ಕೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಕಸ್ಮಾತ್ ಆ ಮಾಡಂಗೆ ಎತ್ತಿದ್ರೆ ವಾರದ ಸ್ಟಾರ್ಟಿಂಗ್ ಅಲ್ಲೇ ಶುರು ಮಾಡ್ಬೋದಾಗಿತ್ತಲ್ವಾ? ಸೊ ಏನಕ್ಕೆ ಮಾಡಿದ್ರಿ ಇದು ಅಂತ ಗೊತ್ತಿಲ್ಲ. ಸೊ ಅವ್ರು ಯೂಸರ್ ಐಡಿ ಕೊಟ್ಟಿಲ್ಲ ಯಾರು ಕಮೆಂಟ್ ಹಾಕಿದ್ರೆ, ಬಟ್ ಕರೆಕ್ಟ್ ಆಗಿ ಕಮೆಂಟ್ ಹಾಕಿದ್ದಾರೆ ಇವರಂತೂ. ನೆಕ್ಸ್ಟ್ ಯಾರಿದು? ಶ್ರೀನಿವಾಸ್ ಅವರು ಕಮೆಂಟ್ ಹಾಕಿದ್ದಾರೆ: ಬಿಗ್ ಬಾಸ್ ಹೇಳಿತ್ತು ಪಾಯಿಂಟ್ಸ್ ಜಾಸ್ತಿ ಯಾರದ್ದು ಇರುತ್ತೋ ಅವರು ಟಿಕೆಟ್ ಫಿನಾಲಿ ಅಂತ. ಬಟ್ ಪ್ರತಾಪಿಗೆ ಜಾಸ್ತಿ ಪಾಯಿಂಟ್ಸ್ ಬಂದರೂ ಕೂಡ ಟಿಕೆಟ್ ಫಿನಾಲೆ ಬರಲಿಲ್ಲ. ದಿಸ್ ಇಸ್ ಬಿಗ್ ಬಾಸ್ ಟೀಮ್ ಬಯಾಸ್ ಡಿಸಿಷನ್, ವೆರಿ ಸ್ಯಾಡ್. ಸೊ ಶ್ರೀನಿವಾಸ್ ಅವರೇ, ನೀವ್ ಹೇಳೋದು ನಿಜಾನೇ, ಆದ್ರೆ ಅದನ್ನ ಬಯಾಸ್ಡ್ ಡಿಸಿಷನ್ಸ್ ಅಂತ ಕರೆಯೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಬಟ್ ಬಿಗ್ ಬಾಸ್ ಅವ್ರು ನಡ್ಕೊಂಡಿದ್ದು ಅದೇ ರೀತಿ. ನಾನು ಶ್ರೀನಿವಾಸ್ ಅವ್ರಿಗೆ ಹೇಳೋ ಉಪಯೋಗ ಇಲ್ಲ. ಬಟ್ ಬಯಾಸ್ಡ್ ಅಂತ ಹೇಳೋದಕ್ಕಿಂತನೂ ನೀವು ಫಸ್ಟ್ ಪಾಯಿಂಟ್ ಹೇಳಿದ್ರಲ್ಲ, ಪಾಯಿಂಟ್ ಜಾಸ್ತಿ ಯಾರದಿರುತ್ತೋ ಅವರಿಗೆ ಟಿಕೆಟ್ ಫಿನಾಲೆ ಅಂತ, ಅದು ಮಾಡ್ಬೇಕಾಗಿತ್ತು. ಬಟ್ ಬಿಗ್ ಬಾಸ್ ಅಲ್ಲಿ ವಿಫಲ ಆಗಿದ್ದಾರೆ ಅದನ್ನ ಮಾಡೋದಕ್ಕೆ. ಬಟ್ ಅದಾದ್ಮೇಲೆ ಅವ್ರದೇ ಒಂಥರ ಸ್ಟೇಟ್ಮೆಂಟ್ ಬರುತ್ತೆ, ಈ ತರ ನಾವು ಮೊದಲನೇ ದಿವಸದಿಂದ ಜರ್ನಿ ತಗೊಬೇಕು ಅಂತ. ಏನು ಮಾಡಕ್ಕಾಗಲ್ಲ, ನೋಡೋಣ ಬನ್ನಿ. ಆಗ್ಲೇ ಮೊದಲನೇ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗಿದ್ದಾರೆ. ಡ್ರೋನ್ ಪ್ರತಾಪ್ ಅವರಲ್ಲಿ ಇರ್ತಾರೋ ಇಲ್ವೋ ಅಂತ ಚೆಕ್ ಮಾಡೋಣ ಬನ್ನಿ. ಸೊ ಇದೊಂದು ಕಮೆಂಟ್ ಆಯ್ತು. ಸೊ ನೆಕ್ಸ್ಟ್ ಕಮೆಂಟ್ ನೋಡೋಣ ಬನ್ನಿ. ಸೊ ಇದು ಅಬ್ಬಿ ಅಂತ ಯಾರೋ ಹಾಕಿದ್ದಾರೆ: ನಿಜವಾದ ಕರ್ಮ ರಿಟರ್ನ್ಸ್ ಅಂದ್ರೆ ಇದು. ಬಿಗ್ ಬಾಸ್ ಕ್ಲಿಯರ್ಲಿ ಟೋಲ್ಡ್ ಇನ್ ಸ್ಟಾರ್ಟಿಂಗ್ ಆಫ್ ದ ವೀಕ್ ಅತಿ ಹೆಚ್ಚು ಅಂಕಗಳು ಪಡೆಯುವ ಸದಸ್ಯರು ಪೈಕಿ ಒಬ್ಬರು. Pratap got chance to win in 7th game because Sangeeta selected him in her game. But this man took her out in the 8th game, but Sangeeta got ticket. ಸೊ ಇವರು ಹೇಳ್ತಾ ಇರೋದು ನಿಜಾನೇ. ಇವ್ರೇನ್ ಹೇಳ್ತಿದ್ದಾರೆ, ಬಿಗ್ ಬಾಸ್ ಹೇಳಿದ್ರು ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇರುತ್ತೋ ಅವರು ಅವರಲ್ಲಿ ಒಬ್ರು ಆಗ್ತಾರೆ ಅಂತ ಹೇಳಿದಾರಂತೆ ಬಿಗ್ ಬಾಸ್ ಅವರು. ಸೊ ಇವ್ರು ಹೇಳ್ತಿದಾರೆ ಪ್ರತಾಪ್ ಚಾನ್ಸ್ ಸಿಕ್ಕಿತ್ತು 7ನೇ ಗೇಮ್ ಅಲ್ಲಿ, ಬಿಕಾಸ್ ಸಂಗೀತ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಬಟ್ ಅವನು ಚಾನ್ಸ್ ಬಂದಾಗ ಸಂಗೀತನ ಆಚೆ ಇಟ್ಟ ಅಂತ. ಆದ್ರೂ ಸಂಗೀತಗೆ ಟಿಕೆಟ್ ಸಿಕ್ತು ಅಂತ ಹಾಕಿದ್ದಾರೆ ಇವರು, ಅಭಿ ಅನ್ನೋರು. ಬಟ್ ಅಭಿ ಅವರೇ, ಈಗ ನಿಮಗೊಂದು ಚಾನ್ಸ್ ಸಿಗುತ್ತೆ. ನೀವು ಮತ್ತೆ ನಿಮ್ಮ ಫ್ರೆಂಡ್ ಇಬ್ರು ಇರ್ತೀರಾ, ಇಬ್ಬರು ಪಾಯಿಂಟ್ಸ್ 20 ಪಾಯಿಂಟ್ಸ್ ಹಿಂದೆ ಮುಂದೆ ಇರುತ್ತೆ. ಆವಾಗ ನೀವು ಆ ಸಿಚುವೇಶನ್ ಅಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ? ನನ್ನ ಫ್ರೆಂಡ್ ಹೋದ್ರೆ ಹೋಯ್ತು ಅಂತ ಅವನನ್ನ ಆಡಿಸ್ತಾ ಇದ್ರ, ಅಥವಾ ಅವನನ್ನ ಆಚೆ ಇಟ್ಬಿಟ್ಟು ನಿಮ್ಮ ಪರ್ಸನಲ್ ಜರ್ನಿ ನೋಡ್ತಾ ಇದ್ರ? ಸೊ ಈ ವಿಚಾರ ನಾನು ಇಲ್ಲಿಗೆ ಬಿಡ್ತೀನಿ. ಸೊ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಬರೀ ಕಮೆಂಟ್ಸ್ ನ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ, ಚೆಕ್ ಮಾಡೋದಕ್ಕೆ. ಸೊ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಏನಿದೆ ಅಂತ. ಸೊ ಇದು ಬಂದು ಅಬ್ಬಿ ಅವರ ಇದು. ಸೊ ನೆಕ್ಸ್ಟ್ ಬರುತ್ತೆ ಯಾರಿದು? ತನಿಷ್ಕಾ ಅವರು ಮೆಸೇಜ್ ಮಾಡ್ತಾರೆ: ಪ್ರತಾಪ್ಗೆ ಮೊದಲಿಂದ ಅನ್ಯಾಯ ಆಗಿದೆ. ಆತ ಓಪನ್ ಅಪ್ ಆಗಿದ್ದು ಯಾರಿಗೂ ಇಷ್ಟ ಆಗಿಲ್ಲ.
ಜನ ಪ್ರತಾಪ್ಗೆ ಬೆಂಬಲ ನೀಡಿ ಗೆಲ್ಲುವಂತೆ ಮಾಡಬೇಕು. ನಿಮ್ಮ ವಿಶ್ಲೇಷಣೆಗೆ ನಮ್ಮ ಬೆಂಬಲ ಇದೆ. ಸೊ ಪ್ರತಾಪ್ಗೆ ಮೊದ್ಲಿಂದ ಅನ್ಯಾಯ ಆಗಿದೆ, ನಿಜ. ಮೊದ್ಲಿಂದ ಅಂತ ಹೇಳಕ್ಕಾಗಲ್ಲ, ಮಧ್ಯೆ ಮಧ್ಯೆ ಅನ್ಯಾಯ ಆಗಿದೆ. ಅವನು ಓಪನ್ ಅಪ್ ಆಗಿದೆ, ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ. ಹೌದು, ನಾಟಕ ಅಂತಾರೆ, ನಾನು ಹೋಗ್ತೀನಿ. ಜನಗಳ ಬೆಂಬಲ ನೀಡಿ ಗೆಲ್ಲುವಂತೆ ಮಾಡಬೇಕು. ಸೊ ಅದು ನಿಮಗ್ ಬಿಟ್ಟಿದ್ದು, ನೀವ್ ವೀಕ್ಷಕರು ನಂತರ. ಸೊ ನಿಮ್ಗೆ ಯಾರು ಇಷ್ಟ, ನಿಮ್ಗೆ ಪ್ರತಾಪ್ ಇಷ್ಟ ಅಂದ್ರೆ ಹೋಗಿ ಪ್ರತಾಪ್ ಓಟ್ ಹಾಕಿ, ನೋಡೋಣ ಏನಂತಾರೆ. ಬಟ್ ಒಂದು ಬಿಗ್ ಬಾಸ್ ಅವರು ಫಿನಾಲಿಯಲ್ಲಿ ಬರೋ ಓಟ್ಸ್ ತೋರಿಸ್ಬೇಕು, ಇಲ್ಲಾಂದ್ರೆ ನಾವ್ ಹೇಗೆ ಅವರನ್ನು ನಂಬಕ್ಕಾಗತ್ತೆ ಹೇಳಿ. ಸೊ ಅದನ್ನು ಇದೆ. ಸೊ ಚೆನ್ನಾಗಿ ಹಾಕಿದ್ರ ತನಿಷ್ಕಾ ಅವರ ನೀವು ಕಮೆಂಟು. ಸೊ ನೆಕ್ಸ್ಟ್ ಕಮೆಂಟು ತುಂಬಾ ದೊಡ್ಡದಿದೆಯಪ್ಪ ಇದು. ಸೊ ಇದು ಹಿಂಗೆ ಇರಲಿ. ಸಂಗೀತ ಜನರನ್ನ ಮಾತಿಂದ ಮರುಳು ಮಾಡ್ತಾ ಇದ್ದಾಳೆ. ವಿನಯ್ನ ಇಷ್ಟು ದಿವಸ ಕೆಟ್ಟವನಾಗಿ ತೋರಿಸಿ ಬಿಟ್ಟಳು. ಹಾಗೆ ಒಬ್ಬೊಬ್ಬರನ್ನೇ ಕೆಟ್ಟವರಾಗಿ ಜನರ ಎದುರುಗಡೆ ತೋರಿಸಿಕೊಂಡೇ ಬಂದಳು. ಇವಳು ಮಾತ್ರ ತುಂಬಾ ಒಳ್ಳೆಯವಳು ಅನ್ನೋ ತರ ಮಾತುಗಳು ಆಡಿದ್ಲು. ಆದ್ರೆ ಅವಳು ಯಾವುದೇ ಆಟನೂ ಸಹ ಇವಳು ಆಡಲಿಲ್ಲ. ಆದರೆ ತುಂಬಾ ಚೆನ್ನಾಗಿ ಆಟ ಆಡಿದ್ದು ಅಂದ್ರೆ ತನೀಶಾ ಯಾವುದೇ ಗೇಮ್ ಆದ್ರೂ ಮುನ್ನುಗ್ಗಿ ಆಟ ಆಡುತ್ತಿದ್ದರು. ಆದ್ರೆ ತುಂಬಾ ಮೋಸ ಆಯ್ತು ಸಂಗೀತ. ಯಾವುದೇ ಕಾರಣಕ್ಕೂ ಗೆಲ್ಲಬಾರದು. ಗೆಲ್ಲಲೇಬೇಕು ಅಂದ್ರೆ ತನಿಷಾ ಗೆಲ್ಲಬೇಕು. ಒಂದು ಸಾರಿ ಗೇಮ್ನ ಕಣ್ಣಾಯಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹುಡುಗಿರಲ್ಲಿ ಮೊದಲಿನಿಂದ ತುಂಬಾ ಕಷ್ಟಪಟ್ಟು ಎಫೆಕ್ಟ್ ಆಗಿ ಇಲ್ಲಿ ಆಟ ಆಡಿದ್ದು ಅಂದ್ರೆ ತನಿಷಾ. ನಿನ್ನೆ ಪ್ರತಾಪ್ ಎಲ್ಲಾ ಗೇಮ್ ಅಲ್ಲೂ ಗೆದ್ದ. ಆದರೆ ಸಂಗೀತ ಕ್ಯಾಪ್ಟನ್ ಮಾಡಿ ಫಿನಾಲೆಗೆ ಟಿಕೆಟ್ ಕೊಟ್ರು. ಆದರೆ ಪ್ರತಾಪ್ಗೆ ಮೋಸ ಮಾಡಿದ್ರು. ಯಾರಿಗೂ ನೋವು ಉಂಟು ಮಾಡಿದೆ. ಆ ಹೀರೋ ಪ್ರತಾಪ್ಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಈ ಸಂಗೀತ ಯಾವುದೇ ಕಾರಣಕ್ಕೂ ಗೆಲ್ಲಬಾರದು. ಇವಳು ಊಸರವಳ್ಳಿ. ಯಾರಿದು? ಶೈಲಾ ಪರಮೇಶ್ ಅವರು ಹೇಳ್ತಿದ್ದಾರೆ. ಸೊ ಸಂಗೀತ ಮೊದ್ಲಿಂದ ಜನನ್ನ ಕೆಟ್ಟವರಾಗಿ ತೋರ್ಸ್ಕೊಂಬಂದ್ರು. ಫಸ್ಟ್ ವಿನಯ್ ತೋರಿಸಿದ್ರು, ಆಮೇಲೆ ತನಿಷಾನ್ ತೋರ್ಸ್ಕೊಂಬಂದ್ರು. ನನಗೆ ಹುಡುಗಿರಲ್ಲಿ ಕಂಪೇರ್ ಮಾಡಿದ್ರೆ ಸಂಗೀತಗಿಂತ ತನಿಷಾ ತುಂಬಾ ಡಿಸರ್ವಿಂಗ್ ಅಂತ ಮಾತಾಡ್ತಿದ್ದಾರೆ ಇವರು. ಸೊ ಇವ್ರು ಹೇಳ್ತಿದ್ದಾರೆ ಸಂಗೀತ ಅವ್ರು ಊಸರವಳ್ಳಿ, ಸಂಗೀತ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಅಂತ. ಅದು ಅವ್ರ ಪರ್ಸನಲ್ ಒಪಿನಿಯನ್. ಸೊ ಇದನ್ನ ಇಲ್ಲೇ ಬಿಟ್ಬಿಡೋಣ, ಮುಂದಕ್ಕೆ ಎತ್ಕೊಳ್ಳೋದು ಬೇಡ ಅಲ್ವಾ. ಸೊ ಯಾರೋ ಸಂದೇಶ್ ಅವ್ರು ಹೇಳ್ತಿದ್ದಾರೆ, ಯು ಆರ್ 100% ರೈಟ್ ಬ್ರೋ. ಸುದೀಪ್ ಸರ್, ಪ್ಲೀಸ್ ಡೋಂಟ್ ಸ್ಟೇ ವಿತ್ ದ ಶೋ, ಪ್ಲೀಸ್ ಕಮ್ ಔಟ್, ದೇ ವಿಲ್ ಡ್ಯಾಮೇಜ್ ಯುವರ್ ನೇಮ್. ವಿ ಆಲ್ ಲವ್ ಯು, ಕಂಪ್ಲೀಟ್ ಚೀಟಿಂಗ್ ಟು ಡ್ರೋನ್. ಸೊ ನನಗೂ ಎಲ್ಲೋ ಒಂದ್ ಕಡೆ ಅನ್ನಿಸ್ಬಿಡ್ತೀವಿ, ಯಾಕಂದ್ರೆ ಸುದೀಪ್ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡೋದು ಅಲ್ಲಿ ಡೈರೆಕ್ಟರ್ ಏನ್ ಸ್ಕ್ರಿಪ್ಟ್ ಕೊಡ್ತಾರೆ ಅದನ್ನ. ಸೊ ಸುದೀಪ್ ಸರ್ ಪ್ಲೀಸ್ ಡೋಂಟ್ ಸ್ಟೇ ವಿತ್ ದ ಶೋ. ಯಾಕಂದ್ರೆ ಇವ್ರು ಹೇಳ್ತಿದ್ದಾರೆ ಎಲ್ಲರೂ ಸುದೀಪ್ ಸರ್ ಅಭಿಮಾನಿನೇ. ಸೊ ಇವ್ರು ಹೇಳ್ತಾರೆ ಸುದೀಪ್ ಸರ್ ಶೋ ಜೊತೆ ನಿಂತ್ಕೊಂಡ್ಬೇಡಿ, ನಿಮ್ಮ ಮರ್ಯಾದನ್ನು ಕೆಡ್ಸಾಕ್ತಾರೆ ಶೋ, ನಿಮಗೂ ದುಶ್ಮನನ್ನು ಹುಟ್ಟಾಕ್ಬಿಡ್ತಾರೆ ಶೋ ಅವರು, ಪ್ಲೀಸ್ ಅದನ್ನ ಬಿಟ್ಟು ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಅದು ಸಂದೇಶ್ ಅವ್ರ ಕಮೆಂಟು. ಸೊ ನೆಕ್ಸ್ಟ್ ಕಮೆಂಟ್ ನೋಡೋಣ ಬನ್ನಿ. ಸೊ ಗಿರೀಶ್ ಅವ್ರು ಹೇಳ್ತಿದ್ದಾರೆ, ವಾಟ್ ಅನ್ ಅನ್ಫಾರ್ಚುನೇಟ್ ಫೇಟ್, ಇವನ್ ಬಿಗ್ ಬಾಸ್ ಚೀಟೆಡ್ ಪ್ರತಾಪ್. ಅಂದ್ರೆ ಏನಪ್ಪ ಇದು ದುರ್ವಿಧಿಯೇ, ಬಿಗ್ ಬಾಸ್ ಪ್ರತಾಪನ್ ಮೋಸ ಮಾಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಎಡ್ ಹೈಯೆಸ್ಟ್ ವಿಲ್ ಗೆಟ್ ಟಿಕೆಟ್ ಟು ಫಿನಾಲೆ ಅಂಡ್ ದೇ ಚೀಟೆಡ್ ಬೈ ಪ್ಲೇಯಿಂಗ್ ದ ವೋಟಿಂಗ್ ಗೇಮ್. ಬಿಗ್ ಬಾಸ್ ಹೇಳಿದ್ರು ತುಂಬಾ ಜಾಸ್ತಿ ಪಾಯಿಂಟ್ಸ್ ಬಂದವ್ರು ಫಿನಾಲೆಗೆ ಹೋಗ್ತಾರೆ ಅಂತ, ಬಟ್ ಲಾಸ್ಟ್ಲಿ ವೋಟಿಂಗ್ ಗೇಮ್ ಹಾಕ್ಬಿಟ್ಟು ಮೋಸ ಮಾಡಿದ್ದಾರೆ. ವಿ ಆಲ್ ನೋ ದಟ್ ಹಿ ವಿಲ್ ಗೆಟ್ ದ ಲೀಸ್ಟ್ ಅಮೌಂಟ್ ಆಫ್ ವೋಟ್ಸ್. ನಮ್ಗೆಲ್ಲ ಗೊತ್ತು ಅವ್ರಿಗೆ ತುಂಬಾ ಕಡಿಮೆ ವೋಟ್ ಸಿಗುತ್ತೆ ಅಂತ. ಅಂಡ್ ಅಫ್ ಕೋರ್ಸ್ ವೆನ್ ಹಿ ಈಸ್ ಅಪ್ಸೆಟ್ ಆರ್ ಕ್ರೈಯಿಂಗ್ ಫಾರ್ ಹಿ ಈಸ್ ಲೇಬಲ್ಡ್ ಸಿಂಪತಿ. ಅವ್ನು ಯಾವಾಗಾದ್ರೂ ಸಪ್ಪಗಿದ್ದು ಯಾವಾಗಾದ್ರೂ ಅಳ್ತಾ ಇದ್ರೆ ಜನ ಅವನು ಸಿಂಪತಿ ತಗೊಳಕ್ಕೆ, ಜನ ಹತ್ರ ತೋರಿಸ್ಕೊಳಕ್ಕೆ, ಸಿಂಪತಿ ಮಾಡೋದಕ್ಕೆ ಅವ್ನು ಅಳ್ತಿದ್ದಾನೆ ಅಂತ ಹೇಳ್ತಾರೆ. ಹೋಪ್ ಈ ವಿನ್ಸ್ ದ ಬಿಗ್ ಬಾಸ್ ಅಂಡ್ ಬಿಗ್ ಬಾಸ್ ಶೋಸ್ ಫಾರ್ ನಾನ್ ಎಂಟರ್ಟೈನ್ಮೆಂಟ್ ಪಾರ್ಟಿಸಿಪೆಂಟ್. ನನಗೆ ಮನ್ಸಿಂದ ಅವನೇ ಗೆಲ್ಬೇಕು ಈ ಶೋ ಅಂತ ಅನ್ನಿಸ್ತಿದೆ. ಬಿಕಾಸ್ ಅವ್ನು ಎಂಟರ್ಟೈನ್ ಮಾಡಿಲ್ಲ ಜನಕ್ಕೆ ಅಂದ್ರೂ ಅವ್ನು ಒಳ್ಳೆಯವನು, ಅವ್ನು ಈ ಶೋ ಗೆಲ್ಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ಗಿರೀಶ್ ಶೆಟ್ಟಿ ಅವರು ಅವ್ರ ಮನದಾಳದ ಮಾತನ್ನು ಹೇಳಿದ್ದಾರೆ. ನೆಕ್ಸ್ಟ್ ಮಂಜುಳಾ ಶಿವಕುಮಾರ್ ಅಂತ, this week really Pratap game is very good. 420 points is not small thing. He's 100% playing games, but Pratap didn't get finale ticket. This week Big Boss cheated Pratap and this is not Pratap and this is not fair ಅಂತ ಹಾಕಿದ್ದಾರೆ. ಸೊ ಈ ವಾರ ಪ್ರತಾಪ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. 420 ಪಾಯಿಂಟ್ ತಗೊಳೋ ಚಿಕ್ಕ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಬಟ್ ಸ್ಟಿಲ್ ಪ್ರತಾಪಕ್ ಫಿನಾಲೆ ಟಿಕೆಟ್ ಸಿಕ್ಕಿಲ್ಲ. ಸೊ ಬಿಗ್ ಬಾಸ್ ಅವರು ಪ್ರತಾಪಕ್ ಚೀಟ್ ಮಾಡಿದ್ದಾರೆ ಅಂತ. ಬಟ್ ಮಂಜುಳಾ ಅವರೇ ನೆಕ್ಸ್ಟ್ ಎಪಿಸೋಡ್ ನೋಡಿದಾಗ ಬಿಗ್ ಬಾಸ್ ಸುದೀಪ್ ಸರ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅಲ್ಲಿಗೆ ನಿಮ್ಗೆ ಉತ್ತರ ಸಿಕ್ತು ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಮತ್ತೆ ಅವರೇ ಇದು ಅದೇ ಕಂಟಿನ್ಯೂಯೇಷನ್ ಇದು ಓದಿದ್ರಿ. ನೆಕ್ಸ್ಟ್ ನೋಡೋಣ ಬನ್ನಿ. ಹರ್ಷಿತಾ ಗಣೇಶ್ ಅವರು, ಪ್ರತಾಪ್ ಆಸಮ್ ಸೂಪರ್ ವಿನ್ ಮ್ಯಾಕ್ಸ್ ಗೇಮ್ ಟ್ರಿಕ್ ಬ್ಯಾಡ್ ಲಕ್. ವೈ ಸಡನ್ಲಿ ಬಿಗ್ ಬಾಸ್ ಟೇಕಿನ್ ದಿಸ್, ಫೀಲ್ ಸೋ ಸ್ಯಾಡ್. ಮಾರ್ಕ್ಸ್ ವಾಸ್ ಗುಡ್ ಬಟ್ ಕ್ಯಾಪ್ಟನ್ ಅಂಡ್ ಟಿಕೆಟ್ ಟು ಸಂಗೀತ. ಪ್ರತಾಪ್ ಅವರು ಮ್ಯಾಕ್ಸು ಗೇಮು ಟ್ರಿಕ್ ಸ್ಟ್ರಾಟಜಿ ಮಾಡೋದ್ರಲ್ಲೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಯಾಕೆ ಬಿಗ್ ಬಾಸ್ ಸಡನ್ ಆಗಿ ಈ ತರ ಡಿಸಿಷನ್ ತಗೊಂಡಿದ್ದಾರೆ?
ಏನಂತಾರೆ 420 ಪಾಯಿಂಟ್ಸ್ ಇತ್ತು, ಚೆನ್ನಾಗಿತ್ತು ಮಾರ್ಕ್ಸು. ಬಟ್ ಸ್ಟಿಲ್ ಸಂಗೀತಗೆ ಫಿನಾಲೆ ಟಿಕೆಟ್ ಕೊಟ್ಟಿದ್ದಾರೆ. ಹಿ ವಾಸ್ ಸೋ ಸ್ಯಾಡ್ ಇನ್ ದ ಗೇಮ್, ಹಿ ಗಾಟ್ ಹರ್ಟ್, ಸೊ ಹಿ ಡಿಡ್ ನಾಟ್ ಟಾಕ್ ಟು ಎನಿವನ್ ಇನ್ ಅ ಪ್ರಾಪರ್ ವೇ ಬಿಕಾಸ್ ಇಟ್ ವಾಸ್ ಶಾಕಿಂಗ್ ನ್ಯೂಸ್ ಟು ಅಸ್. ಓನ್ಲಿ ವಾಟ್ ಅಬೌಟ್ ಹಿಮ್, ಹಿಸ್ ಮೈಂಡ್, ಹಾರ್ಟ್, ಇಟ್ಸ್ ಓಕೆ ಪ್ರತಾಪ್, ಆಸಮ್, ಯು ಆರ್ ದ ರಿಯಲ್ ಮ್ಯಾನ್ ಅಂಡ್ ವಿನರ್ ಆಫ್ ಬಿಗ್ ಬಾಸ್. ಸೊ ಇವ್ರು ಹೇಳ್ತಿದ್ದಾರೆ ಈ ಟಾಸ್ಕ್ ಆದ್ಮೇಲೆ ಪ್ರತಾಪ್ ತುಂಬಾ ಬೇಜಾರಾಯ್ತು, ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಂಡೆ, ಯಾರ ಹತ್ರನೂ ಸರಿಯಾಗಿ ಮಾತಾಡ್ಲಿಲ್ಲ. ಬಟ್ ಇದೆಲ್ಲ ಇದ್ದಿದ್ದೆ ಆಟದಲ್ಲಿ. ಸೊ ಸೋಲು ಗೆಲುವು ಎಲ್ಲ ಇದ್ದಿದ್ದೆ, ಮೋಸನೂ ಇದ್ದಿದ್ದೆ. ನೀನು ಗೆದ್ದು ಬರ್ತೀಯ ಪ್ರತಾಪ್, ನೀನ್ ಮುಂದೆ ಬಾ, ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ, ನೀನ್ ಆಟ ನೀನ್ ಆಡು ಅಂತ ಹರ್ಷಿತಾ ಗಣೇಶ್ ಅವರು ಪ್ರತಾಪ್ಗೆ ಉತ್ಸಾಹ ತುಂಬ್ತಿದ್ದಾರೆ. ನೆಕ್ಸ್ಟ್ ನಾಗ ನಾಗಭಟ್ ಅಂತ ಯಾರೋ, ಚಂದ ಮಾತಾಡಿದ್ದೆ ತಮ್ಮಯ್ಯ, ಸೂಪರ್, ಬಹಳ ಚೆನ್ನಾಗಿ ಮಾತಾಡಿದ್ದೆ ತಮ್ಮಯ್ಯ. ಥ್ಯಾಂಕ್ ಯು ನಾಗಭಟ್ ಅವರೇ, ನಿಮ್ ಕಡೆಯಿಂದ ಬಂದಿದ್ದಕ್ಕೆ ನನಗೆ ಖುಷಿ ಆಗುತ್ತೆ. ಆ ಹುಡುಗ ಒಬ್ಬನೇ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದು ಇಡೀ 10 ಸೀಸನ್ ಅಲ್ಲಿ ಒಂದು ಕೆಟ್ಟ ಮಾತಾಡಿಲ್ಲ. ಒಬ್ಬರ ಬಗ್ಗೆ ಹಿಂದಿನಿಂದ ಮಾತಾಡಿ ಹೀಯಾಳಿಸಲಿಲ್ಲ ಅಂತ ಅಂತ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಕೈ ಮೋಸ ಆಗಿದೆ. ಅವನು ಹೊರಗಡೆ ಏನ್ ಮಾಡಿರಬಹುದು, ಆದರೆ ಬಿಗ್ ಬಾಸ್ ಅಲ್ಲಿ ತನ್ನ ತಾಳ್ಮೆ ಬಿಟ್ಟಿಲ್ಲ. ಸುದೀಪ್ ಸರ್ ಪ್ರತಾಪಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಸುಮ್ಮನೆ ಯಾರು ಫೈನಲ್ ನೋಡಬೇಡಿ, ಇನ್ನು ಅವರವರು ಪ್ರತಾಪಿಗೆ ಹೇಳಿ ನ್ಯಾಯ ಕೊಡಲಿ. ಸೊ ಇವ್ರು ಹೇಳ್ತಿದ್ದಾರೆ ಚಂದ ಮಾತಾಡಿದ್ಯಾ, ಸೊ ಅದ್ ನನಗೆ ಹೇಳ್ತಿದ್ದಾರೆ ಬಿಡಿ. ಆ ಹುಡುಗ ಒಬ್ಬರಿಗೂ ಹೀಯಾಳಿಸಿ ಮಾತಾಡಿಲ್ಲ, ಇಡೀ 10 ಸೀಸನ್ ಅವನೊಬ್ನೇ ಒಳ್ಳೆ ರೀತಿಯಲ್ಲಿ ಎಲ್ಲಾರನ್ನೂ ಮಾತಾಡ್ಸಿರೋದು. ಅದಾದ್ಮೇಲೆ ಅವ್ರನ್ನ ವ್ಯಕ್ತಿತ್ವ ತುಂಬಾ ಕೈಯಲ್ಲಿ ಹಿಡ್ದಿಟ್ಟಿದ್ದಾನೆ ಅವನ್ ತಾಳ್ಮೆ ಎಲ್ಲೂ ಕಳ್ಕೊಂಡ್ಲಿಲ್ಲ. ಓಕೆ, ಒಪ್ಕೊಳ್ಳೋಣ, ಯಾಕಂದ್ರೆ ನಾನು ಅದನ್ನ ಒಪ್ಕೊಂತೀನಿ. ಅದಾದ್ಮೇಲೆ ಸುದೀಪ್ ಸರ್ ಪ್ರತಾಪ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅದು ಕಾನ್ವರ್ಸೇಷನ್ ಆಗಿದೆ ವಾರದ ಪಂಚಾಯಿತಿಯಲ್ಲಿ, ನೀವು ನೋಡಿರ್ತೀರಾ. ಪ್ರತಾಪ್ಗೆ ಅಲ್ಲಿ ನ್ಯಾಯ ಕೊಡಲ್ಲ, ಏನ್ ಮಾಡಕ್ಕಾಗತ್ತೆ, ಎಲ್ಲ ಇದ್ದಿದೆ ಅಲ್ವಾ ಸೋಲು ಗೆಲುವು ನಾಗಭಟ್ಟವ್ರೆ. ನೆಕ್ಸ್ಟ್ ದ ಪಿ3. ಎಂಥದ್ದು ಮೋಸ ಆಗಿಲ್ಲ ಪ್ರತಾಪಿಗೆ. 90+ ದಿನದಿಂದ ಯಾರು ಚೆನ್ನಾಗಿ ಆಡಿದ್ದಾರೋ ಅವರಿಗೆ ಟಿಕೆಟ್ ಫಿನಾಲಿಗೆ ಅರ್ಹ ವ್ಯಕ್ತಿ ಸಂಗೀತ. ಹೋಗಿರೋದು ಸರಿ ಇದೆ, 85 ದಿನಗಳಿಂದ ಏನು ಆಡದೆ ಕೇವಲ ಅಳುತ್ತಾ ಮುದ್ದ ಕನ್ನಡ ಜನರಿಗೆ ಪಾಪ ಅನ್ನಿಸಿಕೊಂಡು ಮತ ಗಳಿಸಿಕೊಂಡು ಮುಂದೆ ಬಂದವನಿಗೆ ಕೇವಲ 5-10 ದಿನದಿಂದ ಟಾಸ್ಕ್ ಪ್ರಾರಂಭಿಸಿ ಆರಾಮಾಗಿ ಫಿನಾಲೆಗೆ ಹೋಗೋದೇ ಒಂದು ದೊಡ್ಡ ಮೋಸ. ದಾಪಿಶ್ರೀ ಅವರೇ, ನೀವ್ ಹೇಳ್ತೀರಾ 5 ದಿವಸ ಅಂತ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರಾ ನೀವು, ಹೇಗಾಗತ್ತೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಿಮಗೂ ಗೊತ್ತಿರುತ್ತೆ. ಒಂದು ಬಾಲ್ಗೆ 6 ರನ್ ಬೇಕಾಗಿರುತ್ತೆ, ಬೌಲರ್ ಹೋಗ್ತಾನೆ, ಒಂದ್ ದಿವಸನೂ ಬ್ಯಾಟೇ ಮುಟ್ಟಿರಲ್ಲ. ಬೌಲರ್ ಸ್ಕ್ರೀಸ್ಗೆ ಹೋಗ್ಬಿಟ್ಟು ಒಂದೇ ಸತಿ ಬ್ಯಾಟ್ ಸುಮ್ಮನೆ ಕಣ್ಮುಚ್ಕೊಂಡು ಬೀಸ್ತಾನೆ, ಒಂದೊಂದ್ಸತಿ 6ಗೆ ಹೋಗ್ಬಿಡುತ್ತೆ. ಅದೇ ಲಕ್ಕಲ್ವಾ ಕಣ್ರಿ, ಲಕ್ ಎಲ್ಲೂ ಬರ್ದಿರಲ್ಲ, ಎಲ್ಲ ಇಲ್ಲಾನೆ ಬರ್ದಿರೋದು ಆಗುತ್ತೆ. ಹಂಗ ಅನ್ಬಿಟ್ಟು ಮೊದಲನೇ ದಿವಸದಿಂದ ತಗೊಬೇಕು ಅಂದ್ರೆ ಏನ್ರಿ, ನನ್ನ ಮನೆ ಕೊಟ್ಟಿದ್ದೆ ಎಕ್ಸಾಂಪಲ್. ಮ್ಯಾಚ್ ಆಡಿದಾಗ 10 ಮ್ಯಾಚ್ ಇರುತ್ತೆ, 10 ಮ್ಯಾಚಲ್ಲಿ ಒಂದೊಂದು ಟೀಮ್ 5 ಮ್ಯಾಚ್ ಆಡ್ಬಿಟ್ಟು ಫಿನಾಲೆಗೆ ಬಂದಿರುತ್ತೆ, ಒಂದು ಟೀಮ್ 10 ಮ್ಯಾಚ್ ಆಡ್ಬಿಟ್ಟು ಫಿನಾಲೆಗೆ ಬಂದು ಸೋಲುತ್ತೆ ಫೈನಲ್ಸ್ಗೆ ಬಂದು. ಹಾಗನ್ಬಿಟ್ಟು 10 ಮ್ಯಾಚ್ ಗೆದ್ದಿರೋರು ಫೈನಲ್ಸ್ ಅಲ್ಲಿ ಸೋತಿರೋರು ಕಪ್ ಕೊಡ್ತಾರ? ಕೊಡಲ್ಲ ತಾನೆ, ಅರ್ಥ ಮಾಡ್ಕೊಳ್ಳಿ ಪಿಶ್ರೀ. ಅಲ್ಲಿಂದಲ್ಲಿ ಬಿಡ್ತೀನಿ ನಾನು. ವಿಮಲಾ ಮುತ್ತು, ನಿಜ ಬ್ರೋ ಇಲ್ಲಿ ಪ್ರತಾಪ್ ವಿನ್ ಅಂತ ಬಿಗ್ ಬಾಸ್ ಗೊತ್ತು, ಆದ್ರೆ TRPಗೋಸ್ಕರ ಇಲ್ಲಿ ಮೋಸ ಆಗ್ತಾ ಇದೆ. ಪ್ರತಾಪ್ ಕ್ಯಾಪ್ಟನ್ ಆದ್ರೆ ನಾಮಿನೇಟ್ ಆಗಲ್ಲ, ಆದ್ರೆ ವೋಟಿಂಗ್ ಬರಲ್ಲ, ಅವರಿಗೆ ಅಮೌಂಟ್ ಬರಲ್ಲ, ಅದಕ್ಕೆ ನಾಮಿನೇಟ್ಗೋಸ್ಕರ ಡ್ರಾಮಾ ಬ್ರೋ. ನಿಜ ಬ್ರೋ ವಿಮಲಾ ಅವರೇ, ನನಗೂ ಇದೆ ಅನ್ನಿಸ್ತು ಅವತ್ತು ಇದ್ ನೋಡಿದಾಗ. ಯಾಕಂದ್ರೆ ಪ್ರತಾಪ್ ನಾಮಿನೇಟ್ ಆದ್ರೆ ತುಂಬಾ ಜನ ವೋಟ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಕಾಸು ಬರುತ್ತೆ ಅಂದ್ರೆ ಅವ್ರಿಗೆ ತುಂಬಾ ರೊಟೇಷನ್ ಆಗುತ್ತೆ. ಸೊ ಅದರಿಂದ ಅವ್ರು ಸಂಭಾವನೆ ಕೊಡ್ತಾರೆ ಕಂಟೆಸ್ಟೆಂಟ್ಸ್ಗೆಲ್ಲಾನು. ಸೊ ನನಗೂ ಇದೆ ಅನ್ನಿಸ್ತು, ಪ್ರತಾಪನ ಫಿನಾಲೆ ಕಳಿಸ್ಬಿಟ್ರೆ ಗೊತ್ತಲ್ವಾ, 1 ವಾರದ ವೋಟಿಂಗ್ ಮಿಸ್ ಆಗ್ಬಿಡುತ್ತೆ ಅಂತ ಏನೋ ಯೋಚನೆ ಮಾಡಿರಬಹುದು, ಗೊತ್ತಿಲ್ಲ. ಮತ್ತೆ ಇದೆಲ್ಲ ಇದು. ಸೊ ದೀಪಕ್ ಅವ್ರು ಹೇಳ್ತಾರೆ, ಪ್ರತಾಪ್ ಗೆಲ್ಲೋಕೆ ಸಾಧ್ಯ ಇಲ್ಲ, ಕರ್ನಾಟಕ ಜನರ ಕಣ್ಣಿಗೆ ಮೋಸ ಮಾಡಿ ದುಡ್ಡು ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಸರ್. TRPಗೋಸ್ಕರ ಮಾತ್ರ ಪ್ರತಾಪ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿ ಸ್ವಾಮಿ ಕಾಗೆ ಪ್ರತಾಪ್ ಅಂತ ಪ್ರತಾಪಿಗೆ ಹೇಳ್ತಾ ಇದ್ರಲ್ಲ, ಇವಾಗ ನಿಮ್ಗೆ ಏನ್ ಹೇಳ್ಬೇಕು? ಕರ್ನಾಟಕ ಜನನ ಮೋಸ ಮಾಡಿ ದುಡ್ಡು ಮಾಡ್ಕೊಂಡು ಹೋಗೋಕೆ ನಾವು ಬಿಡೋಲ್ಲ. ದೀಪಕ್ ಅವರೇ, ಹಳೇದು ಬಿಟ್ಬಿಡಿ, ಯಾಕಂದ್ರೆ ಪ್ರತಾಪ್ ಅವ್ರು ಮೋಸ ಮಾಡ್ತಾರೆ. ಆಚೆ ಕಡೆ ಅವ್ರದ್ದು ಏನ್ ನಡೆದಿದೆಯೋ ಆಚೆ ಕಡೆಗೆ ಬಿಟ್ಬಿಡೋಣ, ಒಳಗಡೆದ್ ಮಾತಾಡೋಣ ಅಲ್ವಾ. ಯಾಕಂದ್ರೆ ಪ್ರತಾಪ್ ಮೋಸ ಮಾಡಿದಾನೆ, ಅದು ಆಚೆ ಕಡೆ ಆಗಿದೆ, ಅವನು ಒಪ್ಕೊಂಡೆ ನನ್ನ ಕಡೆಯಿಂದ ಸ್ವಲ್ಪ ತಪ್ಪಾಗಿದೆ ಅಂತ. ಬಟ್ ಮನೆ ಒಳಗಡೆ ಬಂದ್ಬಿಟ್ಟು 90 ದಿವಸ ಮೇಲಿದ್ದು ಮೋಸ ಮಾಡ್ತಾನೆ ಅಥವಾ ನಾಟಕ ಆಡ್ತಿದ್ದಾನೆ 90 ದಿವಸದಿಂದ ಅಂದ್ರೆ ಆಗಲ್ಲ ಕಣ್ರಿ. ಅಟ್ಲೀಸ್ಟ್ 1 ದಿವಸ ಆದ್ರೂ ಅವ್ನು ನಿಜವಾದ ರೂಪ ತೋರಿಸ್ಬೇಕಾಗಿತ್ತಲ್ವಾ, ಏನಂತೀರಾ? ಅಟ್ಲೀಸ್ಟ್ 1 ದಿವಸ ಆದ್ರೂ ಎಲ್ಲೋ ಒಂದ್ ಕಡೆ ಆದ್ರೂ ನಿಜವಾದ ರೂಪ ಆಚೆ ಬರ್ಬೇಕಾಗಿತ್ತು. ಯಾಕಂದ್ರೆ
ಸುಮ್ಮನೆ ಅಂತೂ ಬಿಗ್ ಬಾಸ್ ಮನೆ ಎಲ್ಲ ಒಂದು 100-150 ಕ್ಯಾಮ್ರಾಸ್ ಇರುತ್ತೆ ಎಲ್ಲ ಕಡೆನೂ. ಬಾತ್ರೂಮಲ್ಲಿ ಸಮೇತ ಕ್ಯಾಮ್ರಾ ಇದೆ, ಬಟ್ ಬಾತ್ರೂಮ್ ಈ ಥರ ಸ್ನಾನದ ಮನೇಲಿ ಬಿಟ್ಟು ಯೋಚನೆ ಮಾಡಿ. ಎಲ್ಲರೂ ಒಂದು ಕಡೆ ಆದ್ರೆ ಒಂದು ನಿಜವಾದ ರೂಪ ಆಚೆ ಬರಬೇಕಾಗಿತ್ತಲ್ವಾ? ಅಲ್ಲಿಂದ ಅಲ್ಲಿ ಬಿಡ್ತೀನಿ ನಾನು. ಹಂಗ ಅಂದ್ಬಿಟ್ಟು ಪ್ರತಾಪನ್ ಅಂತಲ್ಲ, ನಾನು ಬರೀ ವೀಕ್ಷಕ ಒಂದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸತೀಶ್ ಅವ್ರು ಹೇಳ್ತಾರೆ, ಫೈನಲ್ ಟಿಕೆಟ್ ಸಂಗೀತಾಗೆ ಸಿಗ್ಬೇಕಿತ್ತು, ಅವಳಿಗೆ ಸಿಕ್ಕಿದೆ. ಪ್ರತಾಪ್ ಒನ್ ವೀಕ್ ಇಂದ ಟಾಸ್ಕ್ ಆಡಿಲ್ಲ. ಫಿನಾಲೆ ಟಿಕೆಟ್ಗೋಸ್ಕರ ಈ ವೀಕ್ ಟಾಸ್ಕ್ ಆಡಿದ್ದ. ತುಂಬಾ ಮೈಂಡಿ ಗೇಮ್ ಆಡ್ತಾ ಇದ್ದಾನೆ ಅವನು. ಸಂಗೀತ ಫಸ್ಟ್ ವೀಕ್ ಇಂದ ಕೂಡ ಯಾವುದೇ ಟಾಸ್ಕ್ ಅಲ್ಲಿ ಗಿವ್ ಅಪ್ ಮಾಡಿಲ್ಲ. ಪ್ರತಾಪ್ ಈ ಮನೆಯಲ್ಲಿ ಸಿಂಪತಿ ಮಾಡ್ಕೊಂಡು ಬಂದಿದ್ದಾನೆ. ಸಂಗೀತ ಅವನಿಗೆ ಅಷ್ಟು ಸಪೋರ್ಟ್ ಮಾಡ್ತಾಳೆ, ಆದ್ರೂ ಅವನಿಗೆ ನಿಯತ್ತು ಅನ್ನೋದೇ ಇಲ್ಲ. ಪ್ರತಾಪ್ ವಿನ್ ಆಗೋಕೆ ಕೂಡ ಯೋಗ್ಯತೆ ಇಲ್ಲ. ಯಾಕೆ ಇದು ಯಾರಿಗೂ ಅರ್ಥ ಆಗಲ್ಲ. ಅವನಿಗಿಂತ ತುಂಬಾ ಸ್ಟ್ರಾಂಗ್ ವಿನಯ್, ಕಾರ್ತಿಕ್, ಸಂಗೀತ ಇದ್ದಾರೆ. ಸೊ ಸತೀಶ್ ಅವರೇ, ನೀವ್ ಹೇಳ್ತೀರಾ ಮೊದಲನೇ ವಾರದಿಂದ ಪ್ರತಾಪ್ ಅವ್ರು ಆಡ್ಲಿಲ್ಲ ಅಂತ. ಸೊ ಯಾವಾಗ ಏನ್ ಮಾಡ್ಬೇಕೋ ಅದೇ ಮಾಡ್ಬೇಕಾಗತ್ತೆ. ನೀವು ಬೆಳಗ್ಗೆ ಎದ್ಬಿಟ್ಟು ನೀವು ಡಿನ್ನರ್ ತಿನ್ನಕ್ಕಾಗಲ್ಲ, ನೀವು ರಾತ್ರಿ ಬ್ರೇಕ್ಫಾಸ್ಟ್ ತಿನ್ನಕ್ಕಾಗಲ್ಲ. ಸೊ ಯಾವಾಗ ಏನ್ ತಿನ್ಬೇಕೋ ಅದೇ ತಿನ್ಬೇಕಾಗತ್ತೆ, ಯಾವಾಗ ಏನ್ ಮಾಡ್ಬೇಕೋ ಅದೇ ಮಾಡ್ಬೇಕಾಗತ್ತೆ. ಇವಾಗ 10ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಇದೆ ಅನ್ಕೊಳ್ಳಿ, ನೀವು 10ನೇ ತಾರೀಕು ಕ್ರಿಕೆಟ್ ಮ್ಯಾಚ್ 2ನೇ ತಾರೀಕು ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ಬಿಟ್ಟು 2ನೇ ತಾರೀಕು ಆಡ್ಸಿ ಅಂದ್ರೆ ಆಡಿಸ್ತಾರ ಅವರು? ಇಲ್ಲ. ಯಾವಾಗ ಯಾರಿಗೆ ಏನು ಮೈಂಡ್ ಗೇಮ್ ಆಡ್ಬೇಕೋ ಆ ಮೈಂಡ್ ಗೇಮ್ ಮಾಡೇ ಆಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಇರೋದೇ ಮೈಂಡ್ ಗೇಮ್ಗೋಸ್ಕರ ತಾನೆ. ಯಾವ ಕಂಟೆಸ್ಟೆಂಟ್ ಮೈಂಡ್ ಗೇಮ್ ಮಾಡಿಲ್ಲ ಹೇಳಿ? ಎಲ್ಲಾ ಕಂಟೆಸ್ಟೆಂಟ್ಸು ಮೈಂಡ್ ಗೇಮ್ ಮಾಡಿದ್ದಾರೆ. ಸೊ ಸತೀಶ್ ಅವರೇ ಇಷ್ಟು ಹೇಳಿ ಮುಂದಕ್ಕೆ ಹೋಗೋಣ. ಕೀರ್ತನ್ ಕಾರ್ಕೆರಾ ಅವರು ಹೇಳ್ತಿದ್ದಾರೆ, ಸಪೋರ್ಟ್ ಫಾರ್ ಪ್ರತಾಪ್, ಸೀಸನ್ 10 ವಿನ್ನರ್ಸ್ ಪ್ರತಾಪ್. ಬಿಗ್ ಬಾಸ್ ಸೀಸನ್ 10 ಕಪ್ ಟು ಯು ಪ್ರತಾಪ್, ವಿ ಆಲ್ ವಿತ್ ಯು, ಯು ವಿನ್ನರ್ಸ್ ಪ್ರತಾಪ್ 100%. ಪ್ಲೀಸ್ ಸಪೋರ್ಟ್ ಟು ಪ್ರತಾಪ್ ಅಂಡ್ ಯು ಟೋಲ್ಡ್ ಟ್ರೂ. ಥ್ಯಾಂಕ್ ಯು. ನಾನು ಬರೀ ನಿಜಾನೇ ಮಾತಾಡೋದು, ಬಟ್ ಸಪೋರ್ಟ್ ಟು ಪ್ರತಾಪ್ ಅಂತ ಹೇಳ್ತಿದ್ದೀರಾ. ನೋಡೋಣ ವೀಕ್ಷಕರು ಏನ್ ಮಾಡ್ತಾರೆ, ಪ್ರತಾಪಕ್ಕೆ ಸಪೋರ್ಟ್ ಮಾಡ್ತಾರಾ, ಬೇರೆ ಕಂಟೆಸ್ಟೆಂಟ್ಸ್ ಹೋಗ್ತಾರಾ ಅಂತ. ಯಾಕಂದ್ರೆ ಇನ್ನ ಒಂದೇ ಕಂಟೆಸ್ಟೆಂಟ್ ಫಿನಾಲೆ ವೀಕ್ ಹೋಗಿರೋದ್ರಿಂದ ಬೇರೆಯವ್ರು ಯಾರು ಕಾಲಿಟ್ಟಿಲ್ಲ. ಸೊ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರತಿ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಶೋನ ಪ್ರತಾಪ್ ಗೆದ್ದಿಲ್ಲ ಅಂದ್ರೆ ನಾನಂತೂ ಏನು ಇನ್ನು ಮುಂದೆ ಬರುವ ಯಾವುದೇ ನೆಕ್ಸ್ಟ್ ಸೀಸನ್ ಆಫ್ ಬಿಗ್ ಬಾಸ್ ಶೋ ನೋಡೋದೇ ನಿಲ್ಲಿಸ್ಬಿಡ್ತೀನಿ. ಬಿಕಾಸ್ ಆಫ್ ಈ ವಾರ ಪ್ರತಾಪ್ಗೆ ಆಗಿರುವ ಮೋಸದ ಮೋಸದ ಆಟಕ್ಕಾಗಿ ಅವನು ಫಿನಾಲೆ ಗೆದ್ರು ಕೂಡ ಈ ಬಿಗ್ ಬಾಸ್ ಹೀಗೆ ಮೋಸದಿಂದ ಬೇರೆಯವ್ರನ್ನ ಗೆಲ್ಲಿಸೋದಿಲ್ಲ ಅಂತ ನಾವೂ ಗ್ಯಾರಂಟಿ ಇಲ್ಲ. ಪ್ರತಿ ಅವರೇ, ಬಿಗ್ ಬಾಸ್ ಅಂದ್ರೆ ಗೊತ್ತಲ್ವಾ, 10 ಸೀಸನ್ ಆಗಿದೆ. 10 ಸೀಸನ್ ಅಲ್ಲಿ ಒಂದು ಸೀಸನ್ ಅಲ್ಲೂ ಅವ್ರು ವೋಟಿಂಗ್ ತೋರಿಸಿಲ್ಲ. ಬರೀ ಹೇಳ್ತಾರೆ 70 ಲಕ್ಷ ವೋಟ್ ಬಂದಿದೆ, 35 ಲಕ್ಷ ವೋಟ್ ಬಂದಿದೆ ಅಂತ. ಸೊ ಬಿಗ್ ಬಾಸ್ ಅವರೇ, ನೀವು ಫಿನಾಲೆ ಸೀಸನ್ ಅಟ್ಲೀಸ್ಟ್ ಫಿನಾಲೆ ವೀಕ್ ಅಥವಾ ಫಿನಾಲೆ ದಿವಸ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡ್ತೀರಾ ಟಾಪ್ 5 ಅವ್ರದ್ದು ನೀವು ವೋಟಿಂಗ್ ಹಾಕ್ಸ್ಬಿಟ್ರೆ ಸ್ಕ್ರೀನ್ ಅಲ್ಲಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೂ ಗೊಂದಲ, ಜನಕ್ಕೂ ಗೊಂದಲ, ಯಾರು ವಿನ್ನರು ಅಂತ. ನೀವು ಮೋಸ ಮಾಡ್ತಿದ್ದೀರಾ ಅಂತ ಜನ, ನಾನ್ ಮೋಸ ಮಾಡ್ತಿಲ್ಲ ಅಂತ. ಏನು ಗೊಂದಲ ಹೇಳಿ? ಗೊಂದಲನ ದೂರ ಮಾಡಿ ನೀವು ವೋಟ್ ತೋರಿಸ್ಬಿಡಿ ಫಿನಾಲೆದಲ್ಲಿ. ಚಂದ್ರ ಅವ್ರು ಹೇಳ್ತಿದ್ದಾರೆ, ಟಿಕೆಟ್ ಫಿನಾಲೆ ಟಾಸ್ಕ್ ನಲ್ಲಿ ಎಲ್ಲರಿಗಿಂತ ಪ್ರತಾಪ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು. ನಿಮ್ಗೆ ಪ್ರತಾಪ್ನ ಫೈನಲ್ಗೆ ಕಳಿಸೋಕೆ ಇಷ್ಟ ಇಲ್ಲ, ಅದಕ್ಕೆ ಕಡಿಮೆ ಮಾರ್ಕ್ಸ್ ತಗೊಂಡಿರೋ ಸಂಗೀತವನ್ನು ಫೈನಲ್ಗೆ ಕಳುಹಿಸಿದ್ದೀರಿ. ಇದೆಲ್ಲ ಸ್ಕ್ರಿಪ್ಟೆಡ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಪ್ರತಾಪ್ ಬೇಡ ಅಂದಿದ್ರೆ ಏನಕ್ಕೆ ಆಟ ಆಡಿಸಿದ್ರಿ? ಚಂದ್ರ ಅವರೇ, ನಮಗೂ ಅದೇ ಕ್ವಶನ್ ಮಾರ್ಕ್ ತಲೆಯಲ್ಲಿ ಈಗಲೂ ರೌಂಡ್ ಹೊಡಿತಾ ಇದೆ. ಸೊ ಅದೆಲ್ಲ ಮುಂಚೆ ಮಾತಾಡಿದಿರಿ. ನೆಕ್ಸ್ಟ್ ಯಾರಿದು, ಹಿಮಾರಾಣಿ ಅಂತೆ, TRP ತಗೊಳೋಕೆ ಬೇಕಾದೆ ಮಾಡ್ರಿ, ಬಟ್ ಪ್ರತಾಪ್ ಈ ಸಲ ಬಿಗ್ ಬಾಸ್ ತಗೊಂಡು ಹೋಗಲೇ. ಬಿಗ್ ಬಾಸ್ ಕಪ್ಪು ಕಣ್ರಿ. ಹಿಮಾ ಅವರೇ ಸರಿಯಾಗಿ ಬರೀರಿ. TRP ತಗೊಳಕ್ಕೆ ಬೇಕಾದೆ ಮಾಡ್ರಿ, ಬಟ್ ಪ್ರತಾಪ್ ಈ ಸಲ ಬಿಗ್ ಬಾಸ್ ಕಪ್ ತಗೊಂಡು ಹೋಗಲೇಬೇಕು. ಕಿಚ್ಚ ಸರ್, ಪ್ಲೀಸ್ ಸಪೋರ್ಟ್ ಯು, ಆಲ್ವೇಸ್ ಬಿ ಫೇರ್, ವಿ ಲವ್ ಯು. ನೀವು ಬಿಗ್ ಬಾಸ್ ಅಲ್ಲಿ ಶ್ರೀಕೃಷ್ಣನ ತರ, ಪ್ಲೀಸ್ ಪ್ರತಾಪ್ ಅರ್ಜುನ, ನೀವು ಕೃಷ್ಣ ಅರ್ಜುನನ ಕೈ ಹಿಡಿಯೋ ತರ ಹಿಡಿದಿದ್ದು ಮೇಲೆ ಎತ್ತಿದ್ದೀರಾ, ಹಾಗೆ ವಿನ್ ಮಾಡಿಸಿ ಸರ್, ವಿ ಹಾರ್ಟ್ಲಿ ರೆಸ್ಪೆಕ್ಟ್ ಯು ಸರ್. ಹಿಮಾ ಅವರೇ, ಫಸ್ಟ್ ನಿಮ್ದು ಸ್ವಲ್ಪ ಓದೋದಕ್ಕೆ ಕನ್ಫ್ಯೂಸ್ ಆಯ್ತು. ಸೊ ಇವ್ರು ಹೇಳ್ತಿದ್ದೀರಾ TRPಗೋಸ್ಕರ ಪ್ರತಾಪನ್ ಬಳಸ್ಕೊಂತಾ ಇದ್ದೀರಾ. ಕಿಚ್ಚ ಸರ್, ನೀವು ಶ್ರೀಕೃಷ್ಣ ತರ ನೀವು ಅರ್ಜುನ ಕೈ ಎತ್ತಬೇಕಾಗತ್ತೆ, ಪ್ಲೀಸ್ ಪ್ರತಾಪ್ ಸಪೋರ್ಟ್ ಮಾಡಿ ಅಂತ. ಬಟ್ ಹಿಮಾ ಅವರೇ, ಸುದೀಪ್ ಸರ್ ಯಾರಿಗೂ ಸಪೋರ್ಟ್ ಮಾಡಲ್ಲ. ಸುದೀಪ್ ಸರ್ ಯಾರಿಗೂ ಓಟ್ ಬಂದಿರುತ್ತೋ ಅವರೇ ಎತ್ತಾರೆ, ಅಥವಾ ಬಿಗ್ ಬಾಸ್ ಸ್ಕ್ರಿಪ್ಟ್ ಪ್ರಕಾರ ಎತ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ ಬನ್ನಿ. ಶಶಿಧರನ್ ಹೇಳ್ತಾರೆ, ಮನೆಯವರ ಓಟ್ ಅಂತೆ ಗೊತ್ತಿರೋ ವಿಷಯ, ನಮ್ರತಾಗೆ
ನಮ್ರತಾಗೆ ವಿನಯ್ ಓಟು, ವಿನಯ್ಗೆ ನಮ್ರತಾ ಓಟು. ಅದೇ ತರ ಬೇರೆ ಎಲ್ಲರೂ ಅವ್ರವ್ರಿಗೆ ವೋಟ್ ಮಾಡ್ಕೊಂಡು ಪ್ರತಾಪ್ ಅಷ್ಟು ಸ್ಕೋರ್ ಗಳಿಸಿದ್ದು ವೇಸ್ಟಾ? ನಾನ್ ಸೆನ್ಸ್ ಬಿಗ್ ಬಾಸ್ ಬಯಾಶೋ, ಕಾಮನ್ ಸೆನ್ಸ್ ಇಲ್ಲ ಬಿಗ್ ಬಾಸ್. ಹೂ ಎವರ್ ಹಿ ಮೇ ಬಿ. ಮೋಸ, ಬರೀ ಮೋಸ. ಪ್ರತಾಪ್ಗೆ ಮೋಸ ಮಾಡ್ಬಿಟ್ರಿ, ವೆರಿ ಬ್ಯಾಡ್. ನನಗೆ ಕಮೆಂಟ್ಸ್ ಇಲ್ಲ, ಯಾಕಂದ್ರೆ ತುಂಬಾ ಕಮೆಂಟ್ಸ್ ಇದೇ ತರ ನಾನು ಆಗ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ರಾಧಿಕಾ ಗೌಡ. ಸೊ ರಾಧಿಕಾ ಗೌಡ ಹೇಳ್ತಾರೆ, ಸರ್ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಥ್ಯಾಂಕ್ ಯು ರಾಧಿಕಾ ಅವರೇ. ನಿನ್ನೆ ನಿಮ್ಮ ಮನೇಲಿ ಎಲ್ರು ಹತ್ತಿದೀವಿ. ಈ ದರಿದ್ರ ಬಿಗ್ ಬಾಸ್ ಗೇಮ್ ಫಿಕ್ಸಿಂಗ್ ಜನನ ಏನ್ ದಡ್ರು ಅನ್ಕೊಂಡ್ಬಿಟ್ಟಿದಾರ. ಅಥು ಆರ್ಯವರ್ಧನ್ ಗುರೂಜಿ ಹೇಳ್ದಾಗೆ ಅವರಿಗೆ ಒಗ್ದಿದ್ರಿ. ಅವರು ಹೇಳಿದ್ರು 100% ನಿಜ ಅನ್ಸ್ತಿದೆ. ಗೊಬ್ಬರಗಳ ಅವರಿಗೆ ಇದೆ, ಏನದು ಗೊಬ್ಬರಗಳ ಅವರಿಗೆ ಇದೇ ತರ ಮೋಸ ಮಾಡಿದ್ದಾರೆ. ನಮ್ಗೇನ್ ಕೆಲ್ಸ ಇಲ್ದೆ ಬಿಗ್ ಬಾಸ್ ನೋಡ್ತೀವಾ? ಸೊ ಇವ್ರು ಹೇಳ್ತಿದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್. ರಾಧಿಕಾ ಅವರೇ, ನಿನ್ನೆ ನಮ್ಮ ಮನೇಲಿ ಎಲ್ರು ಹತ್ತಿದೀವಿ. ಅಳ್ಬೇಡ್ರಿ, ಇವೆಲ್ಲ ಕಾಮನ್ ಅಲ್ವಾ, ಅಳೋದು ಗೆಲ್ಲೋದು ಸೋಲೋದೆಲ್ಲ, ಇದಕ್ಕೆಲ್ಲ ನೀವ್ ಯಾಕ್ರಿ ಹೇಳ್ತೀರಾ? ಬಟ್ ಬಿಗ್ ಬಾಸ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನೀವು ಬರೀ ಒಂದು ಇದು ಮಾಡಿದಾಗ, ಯಾವ್ದಾದ್ರು ಒಂದು ಡೆಸಿಷನ್ ಇಮಿಡಿಯೇಟ್ ಚೇಂಜ್ ಮಾಡಿದಾಗ ಅದು ಜನದ್ರ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ ನೋಡಿ, ಕಮೆಂಟ್ಸ್ ಅಲ್ಲಿ ಇಲ್ಲೇ ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಾರೆ, ಅವ್ರು ತುಂಬಾ ಅಳ್ತಿದ್ರಂತೆ, ನಮ್ಗೇನ್ ಟೈಮ್ ಇಲ್ವಾ, ನಾವು ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಿದೀರಿ, ನಮ್ಗೇನ್ ಬೇರೆ ಕೆಲಸ ಮಾಡಕ್ಕಿಲ್ವಾ ಅಂತ ಇವರು ರಾಧಿಕಾ ಅವ್ರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಕಮೆಂಟ್ ನೋಡೋಣ ಬನ್ನಿ. ಸೊ ಮಂಗಳ ಗೌರಮ್ಮ ಅಂತೆ, ಸರ್ ಕರೆಕ್ಟ್ ಆಗಿ ಮಾತಾಡಿದೀರಾ. ಮೋಸ್ಟ್ಲಿ ಬಿಗ್ ಬಾಸ್ಗೂ ಪ್ರತಾಪ್ ಗೆಲ್ಲೋದು ಬೇಡ್ವಾ? ಈ ನಮ್ರತಾ 10 ಬಿಗ್ ಬಾಸ್ ನ ಮರಳು ಮಾಡಿದ್ದಕ್ಕೆ ಪ್ರತಾಪ್ ಸಂಗೀತ ವರ್ತೂರ್ ಬರ್ಬೇಕಿತ್ತು. ಈ ನಮ್ರತಾ ಎಲ್ಲಿಂದ ಬಂದ್ಲು? ನೋಡಿ ಮಂಗಳ ಗೌರಮ್ಮ ಅವರೇ, ನಾವಿದೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಸೊ ಇನ್ನ ಟಾಪ್ 8 ಅಲ್ಲೇ ಇರೋದು ನಮ್ರತಾ ಅವರು, ಇನ್ನ ಟಾಪ್ 5 ಮಾಡ್ಲಿಲ್ಲ. ನೋಡೋಣ, ಅವ್ರಿಗೂ ಚೆನ್ನಾಗಿ ಓದ್ಸ್ ಬಂದಿದೆ, ಯಾಕಂದ್ರೆ ಈ ಸತಿ ಫಸ್ಟ್ ಸೇವ್ ಆಗಿದೆ ಅವರಲ್ವಾ. ಸೊ ನೋಡ್ಬೇಕಾಗತ್ತೆ ಏನಾಗುತ್ತೆ ಹೇಗಾಗತ್ತೆ ಅಂತ. ನಮ್ ಕೈಯಲ್ಲಿ ಏನೂ ಇಲ್ಲ, ಜನದ ಕೈಯಲ್ಲಿದೆ, ಬಿಗ್ ಬಾಸ್ ಕೈಯಲ್ಲಿದೆ. ಬಟ್ ಆ ಜನದ ಕೈಯಲ್ಲಿ ಓಟ್ ಹಾಕ್ಸ್ಕೊಳೋದು ಬಿಗ್ ಬಾಸ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕಾಗಿದೆ ನಮ್ಗಂತೂ. ನೆಕ್ಸ್ಟ್ ಪ್ರದೀಪ್ ಅವ್ರು ಹೇಳ್ತಿದಾರೆ, ಬಿಗ್ ಬಾಸ್ ಮೈಂಡ್ ಅಲ್ಲಿ ಏನಿತ್ತು, ಬಿಗ್ ಬಾಸ್ ಮೈಂಡ್ ಅಲ್ಲಿ ಏನಿತ್ತು ಗೊತ್ತಾ? ವಿನಯ್ ಕಾರ್ತಿಕೋ ಯಾರಪ್ಪ ಪ್ರದೀಪ್, ಸರಿಯಾಗಿ ಬರೀರೋ, ಏನ್ ರೋಹಿತ್ ಕನ್ನಡ. ಬಿಗ್ ಬಾಸ್ ಮೈಂಡ್ ಅಲ್ಲಿ ಏನಿತ್ತು ಗೊತ್ತಾ? ವಿನಯ್, ಕಾರ್ತಿಕ್, ಸಂಗೀತ ಇವರಲ್ಲಿ ಯಾರಾದರೂ ಒಬ್ಬರು ಗೆಲ್ತಾರೆ ಅನ್ಕೊಂಡಿದ್ರು. ಪ್ರತಾಪ್ ಬಂದಲ್ಲ, ಅದು ಶಾಕ್ ಆಯ್ತು ಬಿಗ್ ಬಾಸ್ಗೆ. ತುಂಬಾ ಅನ್ಯಾಯ ಮಾಡಿದ ಬಿಗ್ ಬಾಸ್. ನಿನ್ನೆ ಹಿಂದೆ ನೋಡಿದ್ರೆ ಫೈನಲ್ ಜನಗಳು ಗೆಲ್ಸಿದ್ರು. ಇವ್ರು ಹೇಳ್ತಿದ್ರು ಬ್ರೋ, ಪ್ರದೀಪ್ ಅವರೇ ಏನಿದು, ಇವ್ರು ಹೇಳ್ತಿದ್ದಾರೆ ಬಿಗ್ ಬಾಸ್ ಮೈಂಡ್ ಅಲ್ಲಿ ಸಂಗೀತ, ಕಾರ್ತಿಕ್, ವಿನಯ್ ಇದ್ರು, ಇವರೇ ಗೆಲ್ತಾರೆ ಅಂತ. ಪ್ರತಾಪ್ ಅವರು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದಾರೆ ಮಧ್ಯ ಅಂತ ಇವ್ರು ಹೇಳ್ತಿದ್ದಾರೆ. ಜನ ಓಟ್ ಹಾಕಿ ಪ್ರತಾಪನ್ ಗೆಲ್ಸಿದ್ರು ಪ್ರತಾಪ್ ಫಿನಾಲೆಗೆ ಹೋಗ್ತಾನ ಇಲ್ವಾ ಅಂತ ಗೊತ್ತಿಲ್ಲ, ಅಥವಾ ಪ್ರತಾಪ್ ನಾವು ಜನ ಓಟ್ ಹಾಕಿದ್ರು ಬಿಗ್ ಬಾಸ್ ಅವರು ಪ್ರತಾಪ್ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರ ಇಲ್ಲ ಅಂತ ಪ್ರದೀಪ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ರಂಜಿತ್ ಚಂದ್ರು ಅಂತೆ, ತಗಡು ಬಿಗ್ ಬಾಸ್, ನನ್ನ ಮಗ ವೀಕ್ ಸ್ಟಾರ್ಟ್ ಅಲ್ಲಿ ಹೇಳಿದ್ದು ಒಂದು, ಎಂಡ್ ಅಲ್ಲಿ ಮಾಡಿದ್ದು ಒಂದು. ಪಾಪ ಪ್ರತಾಪ್ ಎಲ್ಲರಿಗಿನ್ನ ಜಾಸ್ತಿ ಪಾಯಿಂಟ್ ತಗೊಂಡಿದ್ರು, ಆಫ್ ಇಟ್ಟವ್ರೆ. ತಗಡು. ಬಟ್ ನಾನು ಇದನ್ನು ಮಾತಾಡ್ಬೇಕಾಗತ್ತೆ, ವಿನಯ್ ಅವ್ರು ಎಷ್ಟು ಸತಿ ತಗಡು ಅಂತ ಕಾರ್ತಿಕ್ ಅವ್ರನ್ನ ಕರೆದ್ರು. ಬಟ್ ಸುದೀಪ್ ಸರ್, ಇದೊಂದು ಬೇಜಾರಾಗತ್ತೆ ನನ್ಗೆ, ನೀವು ಅವತ್ತು ಕರೆಕ್ಟ್ ಆಗಿದ್ದಿದ್ರೆ, ನೀವು ಅವತ್ತು ಒಂದೇ ಒಂದು ಮಾತು, ವಿನಯ್ ಅವರೇ ಇದು ಯೂಸ್ ಮಾಡೋ ಪದನ ಅಂತ ನೀವು ಅವ್ರನ್ನ ಅಟ್ಲೀಸ್ಟ್ ಕರೆಕ್ಟ್ ಮಾಡ್ಬೋದಾಗಿತ್ತು, ನೀವು ಕರೆಕ್ಟ್ ಮಾಡ್ಲಿಲ್ಲ. ಸೊ ರಂಜಿತ್ ಅವ್ರು ತಗಡು ಬಿಗ್ ಬಾಸ್ ಅನ್ನೋದ್ರಲ್ಲಿ ನನಗೆ ತಪ್ಪು ಅನ್ನಿಸ್ತಾ ಇಲ್ಲ, ಜಸ್ಟ್ ನನ್ನ ಅಭಿಪ್ರಾಯ ಅದು. ಸೊ ನೋಡೋಣ ಬನ್ನಿ ನೆಕ್ಸ್ಟ್. ಸೊ ಹುಚ್ಚಪ್ಪ ಪುಟ್ಟು ಅಂತೆ, ಬ್ರೋ ನೀವು ಹೇಳಿದ್ದು ತುಂಬಾ ಇಷ್ಟ ಆಯ್ತು, ನಿಜ. ಸಂಗೀತ, ವಿನಯ್, ಕಾರ್ತಿಕ್, ನಮ್ರತಾ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಗ್ಯಾರಂಟಿ ಅವರನ್ನೇ ಫೈನಾಲೆಗೆ ಕಳಿಸ್ತಿದ್ರು. ಪಾಪ ಪ್ರತಾಪ್ ತಗೊಂಡಿದ್ದಕ್ಕೆ ಈ ತರ ಮಾಡಿದ್ದಾರೆ, ನಾಚಿಕೆ ಆಗ್ಬೇಕು ಬಿಗ್ ಬಾಸ್ಗೆ ಅಂತ ಹೇಳ್ತಿದ್ದಾರೆ. ಹುಚ್ಚಪ್ಪ ಅವರೇ, ನಮಗೂ ಅದೇ ಅನಿಸ್ತು, ಏನ್ ಮಾಡಕ್ಕಾಗಲ್ಲ. ಸೊ ರವೀಂದ್ರ ಅವ್ರು ಹೇಳ್ತಿದ್ದಾರೆ, ಬಿಗ್ ಬಾಸ್ ತುಂಬಾ ಮೋಸ, ಪ್ರತಾಪ್ಗೆ ಫೈನಲ್ಗೆ ಹೋಗಬೇಕಾಗಿತ್ತು. ಮನೆ ಜನ ಸರಿ ಇಲ್ಲ. ವೋಟಿಂಗ್ ಮನೆ ಜನರಿಗೆ ವೋಟಿಂಗ್ ಯಾಕೆ ಪವರ್ ಕೂಡ ಬೇಕಾಗಿತ್ತು. ಬಿಗ್ ಬಾಸ್ ಸರಿ ಇಲ್ಲ. ಬಿಗ್ ಬಾಸ್ ನೀವು ಯಾಕೆ ಅಲ್ಲಿ ಇದ್ದೀರಾ? ಪ್ರತಾಪ್ಗೆ ಅನ್ಯಾಯ ಮಾಡಿದ್ದೀರಿ. ಕರ್ನಾಟಕ ವರ್ಡ್ ಜನರಿಗೆ ಏನು ಉತ್ತರ ಕೊಡುತ್ತೀರಿ? ನಿಮ್ಮ ಕೊನೆಯ ನಿರ್ಧಾರ ಕರ್ನಾಟಕ ಜನತೆ ಕಾಯುತ್ತಾ ನಿಂತಿದ್ದಾರೆ. ಸರಿಯಾಗಿ ಬಿಗ್ ಬಾಸ್ ಸರಿಯಾಗಿ ನಡೆಸಿರಿ. ಸೊ ಇವ್ರು ಹೇಳ್ತೀರಾ ಬಿಗ್ ಬಾಸ್ ತುಂಬಾ ಮೋಸ ಆಗ್ತಿದೆ, ಬಿಗ್ ಬಾಸ್ ಸರಿಯಾಗಿ ನಡೆಸ್ಕೊಡಿ. ನೀವು ವರ್ಡ್ ಜನರಿಗೆ ಒಂದ್ ಹೇಳ್ತೀರಾ, ಅದಾದ್ಮೇಲೆ ಇನ್ನೊಂದು ಮಾತಾಡ್ತೀರಾ. ನೀವೀಗ ಜನರಿಗೆ ಹೇಗೆ ಉತ್ತರ ಕೊಡ್ತೀರಾ ನೀವು ಅಂತ ಇವರು ರವೀಂದ್ರ ಅವರು ಹೇಳ್ತಿದ್ದಾರೆ. ಸೊ ಅಷ್ಟೇನಾ? ಸೊ ಇದು ಬಂದು
ತುಂಬಾ ಒಂದು 1200 ಕಮೆಂಟ್ಸ್ ಬಂದಿದೆ. ಆ 1200 ಕಮೆಂಟ್ಸ್ ಅಲ್ಲಿ ನಾನು ಶಾರ್ಟ್ ಪಿಕ್ ಮಾಡಿ ಒಂದು 20 ರಿಂದ 25 ಕಮೆಂಟ್ ಮಾಡಿದ್ದೆ. ಸೊ 20 ರಿಂದ 25 ಕಮೆಂಟ್ ನೋಡಿದಿರಲ್ವಾ. ಸೊ ಇವರೆಲ್ಲಾರನ್ನು ಡ್ರೋನ್ ಪ್ರತಾಪ್ ಗೆಲ್ಬೇಕು ಅಂತ ಅನಿಸ್ತಿತ್ತು. ಸೊ ನನಗೂ ಎಲ್ಲೋ ಮನ್ಸಲ್ಲಿ ಒಂದ್ ಕಡೆ ಆ ಸಿಚುವೇಶನ್ ಅದ್ ನಡೆದಾಗ ಯಾರೇ ಆಗ್ಲಿ ಮೋಸನೇ ಕಣ್ರಿ. ರೈತರ ಮಗ, ಅವನು ಕಷ್ಟಪಟ್ಟು ಬೆಳೀತಿದ್ದಾನೆ, ಏನಕ್ಕೆ ಇವೆಲ್ಲ ಮಾಡ್ಬೇಕಾಗಿತ್ತು ಹೇಳಿ. ಕೊಟ್ಟು ಕಳಿಸ್ಬಿಟ್ಟಿದ್ರೆ ಅವ್ರಿಗೆ ಫೈನಲ್ ಟಿಕೆಟ್. ಇದೆಲ್ಲ ಇರ್ತಾನೆ ಇರಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಅವ್ರ ತಲೆ ಮೇಲೆ ಅವರೇ ಕಲ್ಲು ಹಾಕೊಂಡ್ರು ಅನಿಸ್ತಿದೆ. ಬಟ್ ಇಲ್ಲಿಗೆ ನಾವು ಕಾನ್ವರ್ಸೇಷನ್ ಸ್ಟಾಪ್ ಮಾಡೋಣ. ಸೊ ಇದು ನಾನು ತೋರಿಸ್ಬೇಕು ಅಂತಿತ್ತು, ಯಾಕಂದ್ರೆ ತುಂಬಾ ಜನ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಸೊ ಈ ತರ ಹಿಂಗೆ ಕಮೆಂಟ್ಸ್ ಬಂದಿದೆ ಅಂತ, ಯಾಕಂದ್ರೆ 1000+ ಕಮೆಂಟ್ಸ್ ಬರೋದಂತೂ ಸಣ್ಣ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಸೊ ಅದರಲ್ಲಿ ಇದೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಹೇಳಿದೀನಿ. ಸೊ ನಿಮಗೆ ಯಾವ ಕಮೆಂಟ್ ತುಂಬಾ ಇಷ್ಟ ಆಯ್ತು, ಯಾರ ಕಮೆಂಟ್ ಕರೆಕ್ಟ್ ಇದೆ, ಪ್ಲಸ್ ಏನು ಅನ್ಸುತ್ತೆ ನಿಮ್ಗೆ, ಬಿಗ್ ಬಾಸ್ ಟಾಪ್ 5 ಪ್ರತಾಪ್ ಕಾಲ್ ಇಡ್ತಾರಾ ಇದಲ್ವಾ, ಇವೆಲ್ಲಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿರುಗಿ ಇನ್ನೊಂದು ಕಮೆಂಟ್ ಸೆಕ್ಷನ್ ಮಾಡೋಣ. ಸೊ ಅದ್ರಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಮೇನ್ ಕಮೆಂಟ್ಸ್ ತೆಗೆದ್ಬಿಟ್ಟು ಓದೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.